ಹೋರಾಟಗಾರರಿಗೆ ಧಿಕ್ಕಾರ ಧಿಕ್ಕಾರ ಬಂದಿಲ್ಲ ಕರ್ನಾಟಕ ಬಂದಿಲ್ಲ 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 ಕರ್ನಾಟಕ ಬಂದಿಲ್ಲ 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 ಕರ್ನಾಟಕ ಬಂದಿಲ್ಲ ಬಂದಿಲ್ಲ ಕರ್ನಾಟಕ ಬಂದಿಲ್ಲ 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 ಕರ್ನಾಟಕ ಬಂದಿಲ್ಲ ಚಾಲು ಐತಿ ಚಾಲು ಐತಿ ಚಾಲು ಐತಿ ಚಾಲು ಐತಿ ಕರ್ನಾಟಕ ಚಾಲು ಐತಿ ಸರ್ ಯಾಕೆ ನಿಮ್ಮಲ್ಲಿ ಯಾಕೆ ಬೆಂಬಲ ಅಧಿಕವಾಗಿದೆ ನಿಮ್ಮ ಸಂಘಟನೆಯಲ್ಲಿ? ತಾವು ಮೊಟ್ಟ ಮೊದಲ ಬಾರಿಗೆ ನಾನು ಇಡೀ ಕರ್ನಾಟಕ ಮಾಧ್ಯಮಕ್ಕೆ ನಾನು ಮನವಿ ಮಾಡ್ತೇನೆ. ನಾವು ನಿಮ್ಮಷ್ಟು ಚಾನೆಲ್ ಅಲ್ಲ, ನಾವು ಆಟೋ ರಿಕ್ಷಾ ಚಾಲಕರು. ಕಳಸಾ ಬಂಡೂರಿ ವಿಷಯ ಇರಬಹುದು, ಮಾದಾಯಿ ವಿಷಯ ಇರಬಹುದು, ಉತ್ತರ ಕರ್ನಾಟಕ ರೈತ ಪರ ವಿಷಯ ಇರಬಹುದು, ಆಟೋ ವಿಷಯ ಇರಬಹುದು, ಹಲವಾರು ಬಂದ್ ಕರೆ ಕೊಟ್ಟಿದ್ದೇವೆ, ಉಗ್ರರು ಹೋರಾಟ ಮಾಡಿದ್ದೇವೆ, ಜೈಲಿಗೆ ಹೋಗಿದ್ದೇವೆ. ಆದ್ರೆ ಇವತ್ತು 22 ತಾರೀಕಿಗೆ ಕರ್ನಾಟಕ ಬಂದ್ ಅಂತ ಏನು ಹೇಳಿದ್ದಾರೆ. ಈ ಕರ್ನಾಟಕ ಕಳಸವಾದಂತ ವಾಟಾಳ್ ನಾಗರಾಜ್ ಸಾಹೇಬ್ರು. ಆದ್ರೆ ಉತ್ತರ ಕರ್ನಾಟಕ ಜನತೆಗೆ, ಉತ್ತರ ಕರ್ನಾಟಕದ ಹೋರಾಟಗಾರರಿಗೆ ಯಾರು ವಿಶ್ವಾಸಕ್ಕೆ ತಗೊಳ್ಳಾರ್ದೆ ಈ ಒಂದು ತರ ಮಲತಾಯಿ ದ್ರೋಹನ ಮಾಡ್ಲಿಕ್ಕೆ ಯಾರಾದ್ರೂ ಅದ ಅಂದ್ರೆ ಅದು ವಾಟಾಳ್ ನಾಗರಾಜ್ ಅವರು. ವಾಟಾಳ್ ಯಾಕಂದ್ರೆ ಮಾಧ್ಯಮದಲ್ಲಿ ಕುತ್ಕೊಂಡು ಬಂದವರು ಇಲ್ಲ, ನಮ್ದು ಚಾಲು 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 ಅಂತೀವಿ. ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹುಬ್ಬಳ್ಳಿಯಲ್ಲಿ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಇಲ್ಲಿ ಏನು ಇವತ್ತು ಬಂದನ್ನ ಬೆಂಬಲಿಸಿ ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ಸಂತೋಷ ಆಗ್ಲಿ, ಚಲೋ ಆಗ್ಲಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ 100ಕ್ಕೆ 100ರಷ್ಟು ಯಾವುದೇ ರೀತಿ ಹೋರಾಟಗಾರರಿಗೆ ವಿಷಯ ಮುಟ್ಟಿಸಿಲ್ಲ. ಹಾಗಾಗಿ ಈ ಬಂದಿಗೆ ನಮ್ದು ಬೆಂಬಲಿಲ್ಲ. ವಿಶೇಷವಾಗಿ ಮಕ್ಕಳ ಶಾಲೆ ಎಕ್ಸಾಮ್ ನಡೀತಿದ್ದಾವೆ, ಪತ್ರಿಕೆ ಬರಿತಾ ಇದ್ದಾರೆ. ಆ ಪತ್ರಿಕೆಗೆ ನಮ್ಮ ಆಟೋ ರಿಕ್ಷಾಗಳು ಬೇಕು. ಆಟೋ ರಿಕ್ಷಾ ಚಾಲಕರ ಮಕ್ಕಳು ಹೋಗ್ತಾರೆ, ಕೂಲಿ ಕೆಲಸ ಮಾಡೋ ಮಕ್ಕಳು ಹೋಗ್ತಾರೆ, ಶ್ರೀಮಂತರ ಮಕ್ಕಳು ಹೋಗ್ತಾರೆ, ಎಲ್ಲಾ ಮಕ್ಕಳಿಗೆ ಆಟೋ ಬೇಕು. ಹಾಗಾಗಿ ನಾವು ಆಟೋನ ಚಾಲು ಇಟ್ಟಿದ್ದೇವೆ. ಮುಂದೇನಾದ್ರೂ ಗಡಿ ಜಲ ನೆಲ ಭಾಷೆಗಾಗಿ ಇಡೀ ಆಟೋ ರಿಕ್ಷಾ ಚಾಲಕರು ನಾವು ಪ್ರಾಣ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನಾವು ವಾಟಾಳ್ ನಾಗರಾಜ್ ಸಾಹೇಬರಿಗೆ ಮನವಿ ಮಾಡ್ಕೋತೇನೆ, ಮುಂದುವರುವಂತಹದ್ದಲ್ಲಿ ನೀವೇನಾದ್ರೂ ಬಂದ್ ಕರೆ ಕೊಟ್ರೆ ಎಲ್ಲಾರು ವಿಶ್ವಾಸಕ್ಕೆ ತಗೊಂಡು ಮಾಡ್ಬೇಕಂತೇಳಿ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೊತೀವಿ. ಸರ್, ನಾವು ಯಾರೇ ಅಂಗಡಿಕಾರರು, ಚಪ್ಪಲಿ ಅಂಗಡಿಯವರು, ಪ್ರತಿಯೊಬ್ಬರು ನನ್ನ ಅಂತಮ್ಗಳಿಗೆ ಯಾರು ಬಂದ್ ಮಾಡಬೇಡ್ರಿ ಅಂತ ಹೂ ಕೊಡ್ತಾ ಇದ್ದೀವಿ.